ರಿಲೀಸ್ ಆಗಿದೆ. ತುಂಬ ಜನ ಇಷ್ಟಪಡ್ತಾ ಇದ್ದಾರೆ ಸ್ಟೋರಿನ. ಅದು ಕಾಂಟೆಂಟ್ ಓರಿಯೆಂಟೆಡ್ ಮೂವಿ. ಇಟ್ಸ್ ಅಬೌಟ್ ದಿ ಹೌ ಗರ್ಲ್ ಚೈಲ್ಡ್ ಇಸ್ ಇಂಪಾರ್ಟೆಂಟ್ ಇನ್ ಲೈಫ್ ಅಂತ ಇದ್ರ ಬಗ್ಗೆ ಒಂದು ಅವೇರ್ನೆಸ್ಗೋಸ್ಕರ ಮೂವಿ ಮಾಡಿದ್ದೀವಿ. ಸೊ ದಿಸ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಆ್ಯಂಡ್ ರೆಸೊನೇಟ್ಸ್ ವಿತ್ ಮೀ ವೆರಿ ವೆಲ್. ರೆಸ್ಪಾನ್ಸ್ ನೋಡಿ ತುಂಬ ಖುಷಿಯಾಗಿದೆ. ಯಾಕೆಂತಂದರೆ ಲಾಟ್ ಆಫ್ ಸಿನ್ಸ್ ಐ ಆಮ್ ಫ್ರಮ್ ಎಜುಕೇಷನ್ ಫೀಲ್ಡ್ ಲಾಟ್ ಆಫ್ ಅವರ್ ಇನ್ಸ್ಟಿಟ್ಯೂಷನ್ಸು ಬೇರೆ ಇನ್ಸ್ಟಿಟ್ಯೂಷನ್ಸ್ ಚಿಲ್ಡ್ರನ್ ಎಲ್ಲ ದೇ ವಾಂಟ್ ಟು ಸಿ ದ ಮೂವಿ ಆ್ಯಂಡ್ ದೇ ಆರ್ ಸೆಂಡಿಂಗ್ ಮೀ ಬೆಸ್ಟ್ ವಿಶಸ್ ಫಾರ್ ಆಲ್ ದ ಸೇಮ್ ಥಿಂಗ್. ಯಾ ಮೇಡಮ್, ಮಲ್ಟಿಪ್ಲೆಕ್ಸ್ ಮಾತ್ರನಾ ಅಥವಾ ಸಿಂಗಲ್ ಸ್ಕ್ರೀನಿಂಗ್ಸ್? ಇಲ್ಲ, ಸದ್ಯಕ್ಕೆ ಮಲ್ಟಿಪ್ಲೆಕ್ಸ್ ಮಾತ್ರ, ಸಿಂಗಲ್ ಸ್ಕ್ರೀನ್ ಇಲ್ಲ. ಸ್ಕ್ರೀನ್ಸಲ್ಲಿ ರಿಲೀಸ್ ಆಗಿದೆ. ಬೇರೆ ಕಡೆ ಯಾವ ರೀತಿ ಇದೆ ರೆಸ್ಪಾನ್ಸ್? ಬೇರೆ ಕಡೆಯೂ ಚೆನ್ನಾಗಿದೆ ರೆಸ್ಪಾನ್ಸು. ಮತ್ತು ಬ್ಯಾಂಗ್ಳೂರಲ್ಲಿ ಐ ಥಿಂಕ್ 9 to 10 ಮಲ್ಟಿಪ್ಲೆಕ್ಸಸ್ಸಲ್ಲಿದೆ. ಬೇರೆ ಮೈಸೂರು, ತುಮಕೂರು ಆ ಕಡೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಎಲ್ಲ ಪ್ಲೇಸಸಲ್ಲಿ. ಬಿಗ್ ಸ್ಕ್ರೀನ್ ಮೇಲೆ ನೀವು ಕೂಡ ಕಾಣಿಸ್ಕೊಂಡಿರೋದು ಎಷ್ಟು ಖುಷಿ ಕೊಟ್ಟಿದೆ ತಾಯವ್ವ ಸಿನಿಮಾ. ನಿಮಗೆ ಎಷ್ಟು ಖುಷಿ ಇದೆ ಈ ಕ್ಷಣ ಆಡಿಯನ್ಸ್ ಜೊತೆ ಸಿನಿಮಾ? ಬಿಗ್ ಸ್ಕ್ರೀನ್ಗಿಂತ ಹೆಚ್ಚಾಗಿ ನನಗೆ ಆ ತಾಯವ್ವ ಸ್ಟೋರಿ ಭಾರಿ ಇಷ್ಟ ಆಯಿತು. ಅದನ್ನು ಹೇಳ್ತಾ ಇರೋದ್ರಿಂದ ಬಿಗ್ ಸ್ಕ್ರೀನ್ ಮೇಲೆ ಬಂದಿರೋದಕ್ಕೆ ಭಾರಿ ಖುಷಿಯಾಗಿದೆ. ಆ ರೀತಿ ನಮ್ಮ ಜನಗಳು ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಟೈಮಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಆಗಿದೆ, ಹೇಗೆ ಬೇರೆ ಕಡೆ ಹೇಗಿದೆ ರೆಸ್ಪಾನ್ಸ್ ಆ್ಯಂಡ್ ಈ ಸಿನಿಮಾನ ಹೇಗೆ ತೊಗೊಳ್ತಾರೆ ನಮ್ಮ ಜನಗಳು? ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಪೀಪಲ್ ಆರ್ ವಾಚಿಂಗ್ ದ ಮೂವಿ. ಮತ್ತು ಎಲ್ಲರಿಗೂ ಎಸ್ಪೆಷಲಿ ಗರ್ಲ್ಸ್ ಆ್ಯಂಡ್ ಟೀನೇಜರ್ಸ್ ಆ್ಯಂಡ್ ವಿಮೆನ್ ದೇ ಆರ್ ಲೈಕಿಂಗ್ ಇಟ್ ಲೈಕ್ ಎನಿಥಿಂಗ್. ಸೊ ಹಾಗಾಗಿ ಭಾರಿ ಖುಷಿ ಆಯಿತು. ಸೊ ಮೈ ಹಸ್ಬೆಂಡ್ ಈಸ್ ಆಲ್ಸೋ ಸಪೋರ್ಟೆಡ್ ಮೀ ಸೊ ಮಚ್ ಫಾರ್ ದ ಮೂವಿ ಆ್ಯಂಡ್ ಹಿ ಹ್ಯಾಸ್ ಕಮ್ ಟು ವಾಚ್ ಹಿಯರ್ ವಿತ್ ಆಲ್ ಆಫ್ ಹಿಸ್ ಫ್ರೆಂಡ್ಸ್ ಆ್ಯಂಡ್ ಎವ್ರಿ ಒನ್ ಸ್ಟಾಫ್. ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಪ್ಪ. ವೆರಿ ಇಮೋಷನಲ್, ಫುಲ್ ಆಫ್ ಫ್ಯಾಕ್ಟ್ಸ್, ಫುಲ್ ಆಫ್ ರಿಯಾಲಿಟಿ. ವಾಟ್ ಈಸ್ ಹ್ಯಾಪನಿಂಗ್ ಇನ್ ಅವರ್ ವಿಲೇಜಸ್, ಈವನ್ ಇನ್ ದ ಸಿಟೀಸ್. ತುಂಬ ಚೆನ್ನಾಗಿದೆ ಪಿಕ್ಚರ್, ನನಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ವಿಲ್ ಗಿವ್ ಫುಲ್ ಮಾರ್ಕ್ಸ್ ಟು ಹರ್. ಪ್ರೊಡಕ್ಷನ್ ಮಾಡಿದ್ದಾರೆ, ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ, ಮೆಸೇಜ್ ಕಳಿಸಿದ್ದಾರೆ, ದೊಡ್ಡ ಮೆಸೇಜ್ ಸೊಸೈಟಿಗೆ. ನಾವು ಗರ್ಲ್ಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು. ವಿ ಆರ್ ಇನ್ ಎಜುಕೇಷನ್ ನಾವು. ಥ್ರೂ ದ ಫಿಲ್ಮ್ ಶಿ ಹ್ಯಾಸ್ ಗಿವನ್ ಎ ಮೆಸೇಜ್. ಒಳ್ಳೆ ಮೆಸೇಜ್ ಇದೆ ಸೊಸೈಟಿಗೆ. ಇನ್ಫ್ಯಾಕ್ಟ್ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇನ್ನೊಂದು ಪಿಕ್ಚರ್ ಮಾಡಿ ಇನ್ನೂ ಮೆಸೇಜ್ ಕಳಿಸ್ಬೇಕು. ಅದರಿಂದ ಎಲ್ಲರೂ ನೋಡಿ ಅದನ್ನು ಅರ್ಥಕೊಂಡು ಅದೇ ಥರ ಸಮಾಜದಲ್ಲಿ ಒಳ್ಳೆ ಬೆಳವಣಿಗೆ ಬೆಳೆದರೆ ತುಂಬ ಖುಷಿಯಾಗುತ್ತೆ. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇಂಥ ಮೂವಿಗಳಿಗೆ ಎಲ್ಲರೂ ಬಂದು ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತೀನಿ. ಆ್ಯಕ್ಚುಲಿ ನಾನು ಆ್ಯಕ್ಟ್ ಮಾಡಿರೋದ್ರಿಂದ ಒಂಥರ ಖುಷಿ ಇದೆ. ವೆರಿ ಅಮೇಜಿಂಗ್ ಆ್ಯಂಡ್ ವಂಡರ್ಫುಲ್. ಚೆನ್ನಾಗಿ ಮಾಡಿದ್ದಾರೆ. ಸೊಸೈಟಿಗೆ ಒಳ್ಳೆ ಮೆಸೇಜು ಇವತ್ತು ಪ್ರೆಸೆಂಟ್ ಇದಕ್ಕೆ ಅದು ಬೇಕಾಗಿತ್ತು. ಚೆನ್ನಾಗಿ ಹೆಣ್ಮಕ್ಳ ಬಗ್ಗೆ, ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಏನು ಆ್ಯಕ್ಟಿಂಗ್, ಮಕ್ಕಳದ್ದು ತುಂಬ ಚೆನ್ನಾಗಿದೆ, ಒಳ್ಳೆ ಮೆಸೇಜ್. ಮಕ್ಕಳ ಬಗ್ಗೆ ಇದ್ದ ಕೀಳರಿಮೆ ಎಲ್ಲ ಹೊರಟೋಗಿದೆ. ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಕೊಟ್ಟು. ಯಾವ ಕಂಟೆಂಟ್ ಅಂದರೆ ಹೆಣ್ಮಕ್ಳನ್ನ ಯಾವ ರೀತಿ ಕೀಳಾಗಿ ನೋಡ್ತಾರೆ, ಗಂಡು ಮಕ್ಕಳನ್ನ ಚೆನ್ನಾಗಿ ನೋಡ್ತಾರೆ. ಅದನ್ನು ನಾವು ಹೆಣ್ಮಕ್ಳನ್ನ ಎಷ್ಟು ನಾವು ಕೀಳಾಗಿ ನೋಡ್ತೀವೋ ಆ ಮಕ್ಕಳೆಲ್ಲ ಅಷ್ಟು ಪ್ರಭಾವ ಬೀರುತ್ತೆ. ಕೊನೆಗೆ ಅವ್ರಿಗೆ ಕೊನೆಗೆ ಹೆಣ್ಮಕ್ಳ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರುತ್ತಲ್ಲ, ಅದು ತುಂಬ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಗಂಡೆ ಹೆಣ್ಣನ ಬಗ್ಗೆ ಯಾವ ಥರ ಇದು ಮಾಡ್ತಾರೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಹೆಣ್ಮಗು ಬೇಡ ಅನ್ನೋರು ನೋಡಬೇಕು, ಹೆಣ್ಮಕ್ಳಿಗೊಂದು ಸ್ವಲ್ಪ ಇದು ಮಾಡಬೇಕು. ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್ ಫಿಲಮ್, ಸೂಪರ್. ಹೆಣ್ಮಗು ಬೇಡನವ್ರಿಗೆ ಒಂದೇ ಮೆಸೇಜ್ ಚೆನ್ನಾಗಿದೆ ಸರ್. ಒಳ್ಳೆ ಸೂಪರ್ ಮೂವಿ, ಚೆನ್ನಾಗಿದೆ. ಸೂಪರ್ ಸಿನಿಮಾ. ಚೆನ್ನಾಗಿದೆ. ಸೂಪರ್. ತಾಯವ್ವ ಆ್ಯಕ್ಟಿಂಗ್ ಹ್ಯಾಟ್ಸ್ ಆಫ್.
ಮೇಡಮ್ ಹೇಗೆ ಸಿನಿಮಾ? ಸೂಪರ್ ಆಗಿತ್ತು, ಚೆನ್ನಾಗಿತ್ತು ಮೂವಿ. ಸೂಪರ್. ಸೂಪರ್ ಸೂಪರ್ ನೈಸ್ ಚೆನ್ನಾಗಿತ್ತು. ಸೂಪರ್